ಹೇಳೋ ಹೊತ್ತು ನೆತ್ತಿ ಮ್ಯಾಗ ಬಂದೈತಿ ಹೇಳೋ. ಹೇಳ್ತಕ್ಕಪ್ಪ ಈ ಸುಮ್ಮ ಒಟ್ಟು ಹತ್ತು ಬೇಡ. ರಾಕೇಶ ಹೇಳ ಹೊಲ್ಕೊಂಡಿರ ಆಳುಗಳು ಬಂದವು. ನಾಷ್ಟ ಅದು ಮಾಡ್ಕೊಂಡು ಹೋಗೋಣ ಬರ್ರಿ. ಎಲ್ಲ ಕೆಲಸ ಮಾಡೇನ್ರಿ. ನಿಂದ ಎಲ್ಲ ಕೆಲಸ ಮುಗಿದೀಗ? ಹಾ ಮುಗ್ದೈತಿ ಬರ್ರಿ. ರೆಡಿ ಆಗು ಮತ್ತೆ ಅತ್ತ ಹೂನಿರಿ ಹೊಲ ಕಡೆ. ರಾಕೇಶ ಬಾ, ಚಾ ಅದು ಕುಡ್ದಿಲ್ಲ, ಚಾ ಕುಡಿ ಬಾ. ನೀವು ಬರ್ರಿ ನಾಷ್ಟ ಮಾಡಕ್ರಿ. ಅಜ್ಜಿ ನೀವು ಬರ್ರಿ. ಹೇಳಜ್ಜಿ ಸುಮ್ಮ ವಾಟ ಹತ್ತೀನಿ ಹೇಳ. ಹೇಳೋ ಕೊಡಂಗಿಲ್ಲ. ಹೇಳ ನಾಷ್ಟ ಮಾಡ್ಬಾ, ಹೊಲಕ್ಕೆ ಹೋಗ್ಬಾ. ಮಾಡಿದೀವ ಏನು ತೋಟದಾಗ ಕೆಲಸ ಮಾಡ್ದಾನ ಪಾಪ. ಏನ್ ತೊಡ್ದಾಗ ಕೆಲಸ ಮಾಡಿದಿ? ನಿಮ್ಮ ಮದುವೆ ಆಗಾವದೇನೆ ಹಿಂಗ ತಿರ್ಗಿ ಬಂದಿದ ಬಾಂಧ ಕೆತ್ಕೋತ. ನಾನು ಮದುವೆ ಆಗ್ತಾನ ಬಿಡು. ಖರೆ ನಿಂದ 5 ವರ್ಷ ಆತು ಮದುವೆ ಆಗಿ, ಮಕ್ಳಿಲ್ಲ ಮರಿ ಇಲ್ಲ, ಏನು ಮಾಡಿದಿ ಅಂತಾನೆ. ಎಲ್ಲ ಟೈಮ್ ಕೂಡಿ ಬರಬೇಕು. ಏನ್ ಟೈಮ್ ಕೊಡ್ಬೇಕ? ನಾವು ಬಾವದ ಅಂತೇಳಿ ನೀನು ಮದುವೆ ಮಾಡ್ಕೊಂಡು ಹಿಂಗದೇನು? ಮಕ್ಳಿಲ್ಲ ಮರಿ ಇಲ್ಲ. ಆಯ್ತು ದೇವ್ರೆಲ್ಲ ಕೂಡಿಸಿ ಕೊಡ್ತಾ ಗಪ್ಪಿರು. ಸುಮ್ಮನೆ ಏನು ಬೇಕಾದ ಮಾತಾಡ್ಬೇಡಂಗ. ಏನು ಬೇಕಾದ್ರೆ ಮಾತಾಡ್ದಿಲ್ಲ. 5 ವರ್ಷ ಆಯ್ತು ಮಕ್ಳಿಲ್ಲ ಮರಿ ಇಲ್ಲ. ಹಿಂಗ ಭಾವನಗತಿ ಹಿಂಗ ಇರ್ತೇನೆ ಏನಂತ ನೋಡ ವಿಚಾರ ಮಾಡ. ಮತ್ತೊಂದ್ ದಿನ ಮದುವೆ ಮಾಡ್ತೇನೆ ಸಾವುಕಾರದಿ. ಹಿಂಗ ಮಕ್ಕಳ ಮರಿ ಅನ್ಕೋತ ಮದಕೈ ಹಾದಿ ನೋಡ. ಹಾ ನೋಡ್ ಹೋಗಿ ನೋಡ್ಕೊ ವಿಚಾರ ಮಾಡ. ಅಲ್ಲ ದೋಸ್ತರ ಹುಡುಗರು ಸಾಲಿಗೆ ಹೊಂಟು. ನಾ ಇನ್ನೊಂದು ಇವನು ಮಾತು ಕೇಳ್ಯಾಕ ಇನ್ನೊಂದು ಮದುವೆ ಆಗಬಾರ್ದು. ಸಾಕಷ್ಟು ಆಸ್ತಿ ಐತಿ. ಏನಿಲ್ಲ ನೀವು ಹೇಳಿದ ಪ್ಲ್ಯಾನ್ ಇನ್ನೊತ್ತಿಗೆ ಯಾವ ಮಗ ದೋಸ್ತ ಐಡಾನಂಗೆ ಕೊಡ್ಲಾಗಿದ್ದು. ಹೆಂಗೋರಿಗೆ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಹುಡುಗರೇ ಹಾಕೊಂಡು ನೋಡೋಣ. ಹಂಗೆ ಮಾಡೋಣ. ನಿನ್ನ ಮನೆಗೆ ಹೋಗೇ ಬರ್ತಾನೆ. ಇಕ್ಕಿನಿ ಹೆಂಗಾರ ಮಾಡಿ ಹೊರ ಹಾಕಬೇಕಲ್ಲ ಮನೆ ಅಂತ. ಯಾಕ್ರಿ? ಯಾಕೆಲ್ ತಗೋ. ಅಲ್ರಿ ಊಟ ಮಾಡಕ್ರಿ ನಡ್ರಿಲ್ಲ. ಊಟ ಬೇಡ, ಬೇರೆ ಕಡೆ ಕೆಲಸ ಇದೆ. ಸಂಗೇ 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 ರೀ ಏನ್ರಿ? ದೋರ್ಸ್ರೆ ವಾ ಕುಡಿದು ಬಂದಾರೇನ ಇವ್ರು? ದೂರ ಸರ್ ಮಾತಾಡೋದು. ಅಲ್ರಿ ಕುಡಿಯೋ ಅಂತದ್ ಏನಾಗೈತ್ರಿ ನಿಮಗ? ಎಲ್ಲ ನಿಂದ ಪ್ರಾಬ್ಲಮ್. ನನ್ನಿಂದ ನಾ ಏನ್ ಮಾಡೇನ್ರಿ? 5 ವರ್ಷ ಆತ ಒಂದು ಹುಡುಗರಿಲ್ಲ ನನಗೆ. ಎಲ್ಲಾರು ದೋಸ್ತರ ಹಂಗಸಾದ್ರ ನಂಗೆ. ಹಂಗತ್ತೇಳಿ ಕುಡ್ದು ಬಂದ್ರ ಸರಿ ಹೋಗ್ತೈತೇನ್ರಿ? ನನಗೆ ನೀ ಬೇಡ. ನೀ ಇಲ್ಲಿ ಮನ್ಯಾಂದ ಹೊರಗೆ ಬಿಡೋದು. ನಾ ಬೇರೆದು ಮಾಡ್ಕೋತೇನೆ. ಬರ್ತಿಲ್ಲ ಇವತ್ತು ಡೈವರ್ಸ್ ಆಗ್ಬೇಕು. ಹೇಳ್ರಿ ಈ ಕಡೆ ಚೆನ್ನಾಗಿರೋ ಮಕ್ಕಳು ಹೇಳ್ರಿ. ಸರಿ ಟಚ್ ಮಾಡೋದಿಲ್ಲ. ನಾ ಇವತ್ತು ಮದುವೆ ಆಗವಿಂದ ನೀ ಇಲ್ಲಿ ಮನ್ಯಾನ ಹೊರಗೆ ಬಿಡೋದು. ಈ ಕಡೆ ಕಾಲರ ಮ್ಯಾಲ ಇಟ್ಕೊಂಡು ಟಚ್ ಮಾಡೋದಿಲ್ಲ. ನಾನು ಕೈ ಮೈ ಟಚ್ ಮಾಡೋದಿಲ್ಲ. ನಮ್ಮ ಮನ್ಯಾಗ ಇರೋದಿಲ್ಲ. ಅಲ್ರಿ ಹಿಂಗ್ ಮಾಡ್ರಿ ಹಂಗ್ರಿ? ಇಷ್ಟ ದಿನ ಚಲೋನೇ ಇದ್ರಲ್ಲ, ಏನಾತ್ರಿ ನಿಮಗ? ಇವತ್ತು ನನ್ನ ದೋಸ್ತ ಕಣ್ ತರ್ಸಿದ. 5 ವರ್ಷ ಆತ ನೀ ಮದುವೆ ಮಾಡ್ಕೊಂಡ್ ಏನ್ ಮಾಡಿದಿ ಕೇಳ್ತಾನ ನಂಗ ಅವ. ಅಲ್ರಿ ದೇವ್ರ ಕೊಟ್ಟಾಗ ನಾವ್ ತಗೋಬೇಕ. ಅದೇನ್ ಮಕ್ಳ ನನಗೇನು ಹೇಳೋದಿಲ್ಲ. ಕೊಡ ತನಕ ತಾಳ್ಮೆಯಿಂದ ಇರುದ್ರಲ್ಲ. ಇದಕ್ಕೇನು ಮಕ್ಕಳಾಗ್ತಾವು? ಇದು ನೆಲ್ರಿ ಎಟ್ಟಿ ಬರ್ರಿ ಮತ್ತೊಂದು ಬೇರೆ ಮದುವೆ ಮಾಡ್ಕೋ. ಇಂದ ಆತಾವ್ ನಾಳೆ ಆತಾವ್ ಮಕ್ಳು ಹಾದಿ ಇನ್ನತಕ ಕಾದ್ನ್ಯ. ಇಷ್ಟೆಲ್ಲ ಆಸ್ತಿ ಐತಿ ಯಾರಿಗೆ ಮಾಡ್ಲ? ಅಲ್ರಿ ಮಕ್ಳ ಮರಿ ಆಗ್ತಾವ, ಅದೇನ್ ನಮ್ ಕೈಯಾಗ ಐತ್ರಿ. ದೇವ್ರ ಆಟ್ರಿ ಅದ. ಯಾವಾಗ ದೇವ್ರ ಕೊಡ್ತಾನ ಅವಾಗ ನಾವ್ ಪಡ್ಕೋಬೇಕ. ನನಗೆಲ್ಲ ಹರಿಕತಿ ಕೇಳುವಟ್ಟ ಅವಕಾಶ ಇಲ್ಲ. ಅಲ್ರಿ ಇನ್ನ ಇಷ್ಟ ದಿನ ತಡೆದ್ರಿ, ಇನ್ನಷ್ಟು ತಡೀರ್ಲಿ. ನನಗ್ ಬೇಕಾಗಿಲ್ಲ. ಇವತ್ತು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಕೊಟ್ಟು ಡೈವರ್ಸ್ ಆಗ್ಬೇಕು. ಇಡ್ ದಿನ ನಿಮ್ ತಲೆಯಾಗಿದೆಲ್ಲ ಇಲ್ಲಾಗೆ ಐತ್ರಲ್ಲ. ಇವತ್ತು ನನ್ ದೋಸ್ತ್ ಕಣ್ ತರ್ಸಿದ. ಯಾವ್ರಿ ಆ ದೋಸ್ತ ಇಂತದೆಲ್ಲ ಹೇಳುದ್ರಿ? ನನಗೇನು ಗೊತ್ತಿಲ್ಲ. ನನ್ನ ಮಕ್ಕಳು ಬೇಕಾಗಿದ್ದು. ಇವತ್ತು ನಾ ಬೇರೆ ಮದುವೆ ಮಾಡ್ಕೊಂಡೇನೋ. ನೀನ್ ಡೈವರ್ಸ್ ತಗೊಂಡು ಹೊರಗೆ ನಡೀಲಿ. ಅಲ್ ಇಷ್ಟ
ದಿನ ನಮ್ಮ ಸಂಸಾರ ಎಷ್ಟು ಚಂದ ಇತ್ತು. ಯಾವ ತಂದು ನಡಕ್ ಬೆಂಕಿ ಹಚ್ಚಿದ್ವು ಯಾಮಲ್ ನಮಗೆ. ಇವ್ರು ನೋಡ್ರಿ ಯಾವತ್ತು ಕುಡಿಲ್ದವ್ರು ಇವತ್ತು ಕುಡಿದು ಬಂದು ಇಷ್ಟು ಈ ನಮ್ನಿ ದನಿಗೆ ಮನ್ಯಾಗ ಸಾಕೈತಿ. ಇವತ್ತು ಕುಡ್ದಾರ ಏನು ಮಾತಾಡೋದು ಬೇಡ, ನಾಳೆ ನೋಡೋಣ ಚೆನ್ನಾಗಿ ತಿಳಿಸಿ ಹೇಳಕ್ ಬರ್ತೈತಿ. ನಿಂಗೆ ಮನ್ಯಾಗ ಇರಬೇಡ ತಿಳಿತಿಲ್ಲ, ಹೊರಗೆ ಬೆಳೆದು ತಿಳಿತಿಲ್ಲ, ಮತ್ತೆ ಒಳಗೆ ಹೋಗ್ತಿ ಬಾ ಹೊರಗೆ. ನೀನು ನಾವು ಒಳಗೆ ಹೋಗ್ತಿ, ಒಳಗೆ ಏನು ಮಾಡೋದು ಇಲ್ಲಿ? ಹಾಂ ಹೇಳಿ ಕೇಳಂಗಿಲ್ಲ. ನಡಿ ಹೊರಗೆ, ನಮ್ಮ ಮನ್ಯಾಗ ಮನ್ಯಾಗ ನಡಿ ನಡಿ. ಏನಾಯ್ತು ಮನುಷ್ಯದೇನು ತನಗೇನದೇ? ಬಾರಪ್ಪ ಮದ್ವಿ ಮಾಡಿದ ಹಿರಿಯ ಇಟ್ಟು ಸೆಲ್ಲಿಗಿದ್ದೆ. ಹಾ ಈ ಕಡೆ ಮದ್ವಿ ಮಾಡಿದಂದ ಒಂದ್ ಜರಾರ ಇದಾರೋ ಸತ್ತಾರದ ಬಂದ್ ನೋಡಿದೇನೆ ಈ ಕಡೆ. ಈಗ ಬಂದ ನನಗ್ ಮಾತಾಡದಿ ಮುಗಿಸಿದ. ಹಲೋ, ಮದ್ವಿ ಮಾಡುತ್ನಾಗ ಓಡ್ಯಾಡಿ ಮೈಂತಾಗ ಬಂದ ಕಿಶಿಂದ ನಾ ಮದ್ವಿ ಮಾಡ ಅಂದ ಕಿಶಿಂದ ಮದ್ವಿ ಮಾಡಿ ಕೊಡ ನಾ ಹುಡುಗಿನ ಬಡಬಡ ಹೊರಗೆ ಹಾಕ್ತಿ. ನಿಂದ ಏನು ತಿಂಡಿದ್ರು ತೀರ್ಸನ್ ಹೊರಗೆ ಬಾಯಿಲ್ ನೀನು ನೋಡ್ತಾನೆ. ನೀನು ಬಾಯ್ ಕಡೆ ಹೊರಗೆ ಬಾಯಿಲ್ ನಡಿ ಕೊಂಡ್ ನಡಿಯಲ್ಲಿ ಬಾಯಿಲಿ ಕೊಂಡಿ ಖರೆ ಐತೆ ಸಣ್ಣಂಗ. ಯಾಕೋ ಏನಾತ ನಿನ್ ತಮ್ಮ ನಿನ್ ತಮ್ಮನ ಕರ್ಸಿಲ್ಲ? ಏನಾಗಿದ್ ನೋಡಣ ಏನಾತವ? ಏನಾಯ್ತು? 6 ತಿಂಗಳ ದಿನ ಆತ್ರಿ ಈ ರೀತಿ ಕುಡಿದು ಬರೋದು, ದಿನ ಹೊಡಿದು ಇದ್ ಬಿಟ್ರೆ ಮನ್ಯಾಗ ಏನು ಇಲ್ರಿ. ಮತ್ತೆ ಏನ್ ಅಂತಂದ್ರ ಏನಾಗಿತ್ತು ಕುಡಿಯಾಕ ಅವಂಗ? ಏನಾಗಿತ್ತಪ್ಪ ನಮ್ಮ ಹುಡುಗಿನ ಬಿಡೈತಿ? ನಾವು ನೋಡ್ರಿ ಸಾಕಾಗಿದ್ರಿ. ಇದು ಏನ್ ಹೇಳೋದನ್ನ ದಿನ ಕುಡಿದು ಮಾಡೋದು. ನಿನ್ನ ಮನೆಗೆ ಬಿಡಿಯಾಕ ಕಳ್ಸಿಲ್ಲ ನಾವ, ಜಲಮ ಮಾಡಕ್ ಕಳ್ಸಿದೇವು. ಕೇಳ್ರಕಿನ ಏನ್ ಹೇಳ್ತಾಳ? ಬರೀ ಬಡಿತಾ ಹೊಡಿತತ ಯಾತ್ರ ಸಂಬಂಧ ಕೇಳ. ಯಾತ್ರ ಸಲವಾ ಏನ ಹೇಳ್ರಿ, ನೀವರ ಹೇಳ್ರಿ. ಹೇಳಪ್ಪ ಏನಾಯ್ತು ಯಾತ್ರ ಸಲ? ಏನಾಯ್ತಪ್ಪ? ಏನೇನ್ ಮನ್ಗಡಿ ಇವ್ರದ? ಅವ್ರದ್ದು ಹೆಂಗ್ ಹೇಳ್ರಿ ಹಿರಿಯರ, ಏನಾಗಿವತ್ತನ ಮದ್ವೆ ಆಗಿ 5 ವರ್ಷ ಆಯ್ತು. ಇವನ ದೋಸ್ತರೆಲ್ಲ ಕರ್ಸದಾರ. ಯಾತ್ರ ಸಲ ಕರ್ಸದಾರ? ಏನೋ 5 ವರ್ಷ ಆತು, ಏನೋ ಏನು ಬಿ ಇಲ್ಲ, ಹುಡುಗರ ಹುಟ್ಟಿ ಏನೇ ಇಲ್ಲ, ಮಕ್ಳಿಲ್ಲ. ಅದಕ್ಕ ಹಿಂಗ್ ಕಾಡಾರ ಅವ್ ಕಾರ್ಯ ದಿನ ಕುಡ್ಕೊಡ್ ಬಿದ್ರೆ ಅವ್ ಏನೈತಿ ಹುಡುಗರ್ ಬೇಕಾಗಿದಾವ್. ಮುಂದೆ ನಾವು ಹೇಳಿದ್ವಿ ಹಿಂದಿಲ್ಲ ಆಗ್ತಾವಪ್ಪ ಆಗ್ತಾವ ಅಂತ ಹೇಳ್ತೇವ್. ನಾವು ಕೇಳ್ತಾ ಇರಲ್ಲ. ಇನ್ ನೀವ್ ಏನ್ ನಿರ್ಧಾರ ಮಾಡ್ತೀರಿ ಮಾಡ್ರಿ. ನಾವು ತಿರುಗಿ ಮದುವೆಗೆ 5 ವರ್ಷ ನನ್ನ ಮನ್ಯಾಗ ಒಂದು ತೊಟ್ಲು ತೂಗಿಲ್ಲ. ನನ್ನ ಜೋಡ್ಯಾರ ವಾರಿಗ್ಯಾರ ದೋಸ್ತರ ಹುಡುಗರು ಸಾಲಿ ಹೊಂಟು. ಈಕಿನ ಇಟ್ಕೊಂಡ್ ನಾ ಏನ್ ಮಾಡ್ಲಿ? ಬೇರೆ ಮಾಡ್ಕೋತೇನೆ. ಬೇರೆ ಹೆಂಗ್ ಮಾಡ್ಕೋತೀನಿ? ಕಿರ್ತಾಪಕ್ಕಿ ಕಿರ್ತಾಪಕ್ಕಿ ಬೇರೆ ಹೆಂಗ್ ಮಾಡ್ಕೋತೀನಿ? ಮತ್ ನಾ ಇಟ್ಕೊಂಡ್ ಏನ್ ಮಾಡ್ಲಿಕ್ಕಿನ? ಅದಕ್ಕೊಂದು ಅದು ಹೇಳ್ತೇನೆ ನಿನಗನ. ನೀ ಏನ್ ಹೇಳ ಒಂದು ಸಾಯಂಗಿಲ್ಲ ಕಡೆ ಹಾಯ್ದ್ರೆ ಏನಾತ? ಅದಕ್ಕೆ ಮುಂದಿನ ಹಾದಿದಲ್ಲ ಮತ್ತೆ ಹಿರಿಯರನ್ನ ಕೇಳ್ತೇ ನೀವು. ಅದು ಹೇಳ್ತೇವೆ ನಿಮ್ಗೆ ಹೆಂಗ್ ಮಾಡೋಂತೀರಿ? ದಿನ ಮನೆ ಜಗಳ ಇದು ನಡೆದಿದ್ರಿ. ಈಗ ದಿನ ಸಾಕಾಗಿದ್ರಿ. ಬ್ಯಾಡ ಅಂದ್ರೆ ಹಂಗ ಆಗೋದಿಲ್ಲ. ಮದುವೆ 5 ವರ್ಷ ಆಗೈತಿ. ಈಗ ಹಂಗ್ಯಾಂಗ್ ಮಾಡಕ್ ಬರೈತಿ? ಹಿರಿಯರ ನಮ್ಮಂತ ಮಾತು ಕೇಳ್ತ ಬಾ, ನಿಮಗ ಮುಂದಿನ ಹಾದೆಲ್ಲ ಗೊತ್ತಾಗ್ತಾವ. ಕೇಳ್ಕೊಂಡ್ ಮಾಡ್ಕೋತ ಇರುತ್ತ ಬರೀ. ಗೌಡ್ರಿ ಹೆಂಗ್ ಮಾಡೋಂತೀರಿ? ಈಗ ಏನಿಲ್ಲ ಹೇಳ್ತಾನೆ ಕೇಳಿ. ಇಲ್ಲಿ ನಮ್ಮ ಬಳ ಮಾಮನು ಕುರಿ ಬಂದಾವ. ಅಲ್ಲಿ ಮಕ್ಳು ಇಲ್ದಾರ್ಗ ಮಕ್ಕಳು ಆಗ್ತಾವ. ಆರಾಮಿಲ್ದಾಗ ಆರಾಮು ಆಕೈತಿ. ಅಲ್ಲಿ ಸೇವಾ ಮಾಡ್ರಿ. ಒಂದ್ 5 ವಾರ ಹೋಗ್ರಿ ಬಾಳ ಮಾಮನ ಕಡೆ. ಅಕ್ಕಿ ಮಕ್ಕಳಾಗ್ತಾವನಿ ಅಲ್ಲಿ ಹೋದ್ರಿ ಅಂದ್ರ. ಯಾಕಂದ್ರ ಬಾಳಮಮ್ಮ ಅಂದ ಹಂಗ ಇದನ ಪವಾಡ ಐತಿ ಅವ್ನ ಬಾಳಮಮ್ಮ ಅಂದ. ಹಂಗ ನೀವು ಇಲ್ಲಿ ಮನ್ಯಾಗ ಕಚ್ಚಾಡ ಕೂತ್ರ ನಡಿಲ್ಲ. ಸ್ವಲ್ಪ ದೇವ್ರ ದಿಂಡ್ರ ಇರ್ತಾವು. ದೇವ್ರ ದೇವ್ರ ನಡ್ಕೊಡ್ಲ ನೀವು. ಬಾಳಮ್ಮ ಹೋಗ್ರಿ ಒಂದ್ 5 ವಾರ 5 ವಾರ ಬಾಳಮ್ಮ ಹೋಗ್ರಿ. ಒಂದ್ 5-6 ತಿಂಗಳ ದುಡ್ಕೋರಿ ಬಾಳಮ್ಮಗ. ಅಲ್ಲಿ ಹೋಗ್ಬೇಕಾಗದಿಲ್ಲ ಅಂದ್ರ ಬಾಳಮಮ್ಮ ನಕ್ಕಿ ಇದ್ದೀವಿ. ನೀನು ಮಕ್ಕಳು ಪಟ್ಟ ಕೊಡ್ತಾವ ಬಾಳಮ್ಮ. ಅಟ್ಟೆ ವಿಶ್ವಾಸ ಐತಿ ಬಾಳಮ್ಮನ ಮೇಲೆ. ಈಗ ಬಾಳಮ್ಮನ ಪವಾಡ ಇಡೀ ಜಗತ್ ತುಂಬ ಐತಿ. ನೀವು ಅದು ನೋಡಿದಿರಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರ ನಾವು ಹಿರಿಯರಿದಾವ ನಮ್ಗೆ ಗೊತ್ತೈತಿ. ನಾವು ದೇವ್ರ ಮೇಲೆ ಭಕ್ತಿ ಇಟ್ಟು ದುಡಿದ್ರೆ ನಮ್ಗೆ ದೇವ್ರು ಏನೂ ಕಡಿಮೆ ಮಾಡೋದಿಲ್ಲ. ದೇವ್ರ ಮೇಲೆ ಭಕ್ತಿ ಇಟ್ಟು ದುಡಿದಾರ ಬಾಳಮ್ಮಗ ಹೋಗ್ರಿ ದುಡ್ಕೋರಿ. ಅಲ್ಲಿ ದುಡಿಯೋದಂದ್ರೆ ಒಳಗೆ ಸೇವಾ ಮಾಡ್ಬೇಕಲ್ಲಿ. ಸೇವಾ ಮಾಡ್ಬೇಕು. ಹೋಗಿ ಬಾಳ ಕುರಿ ಕಾಯ್ಬೇಕು, ಹಾಲು ಹಿಂಡೋದ, ಹುಡುಗೋದ, ಊಟಕ್ಕದ ನೀಡೋದ, ಭಕ್ತರ ಸೇವಾ ಮಾಡೋದ. ಹೋಗಿ ಹೆಣ್ಣ ಮೇಲೆ ಬಂಡ್ರ ಹಚ್ಕೊಂಡ್ ಬಾಳಮ್ಮನ ಬಂಡ್ರ ಹಚ್ಕೊಂಡ್ ದುಡಿದ್ರಪ್ಪ ಅಂದ್ರ ನಿಮ್ಗೆ ಫಲ ಕೊಡ್ತಾವ. ಅಲ್ಲಿ ಹೋದ್ರ ಆಗ್ತೈತಲ್ರಿ? ಆಗತ್ತೈತಿ. ಯಾಕ ಇಡೀ ಜಗತ್ತಕ ಗೊತ್ತೈತಿ ಅದ ಅಲ್ಲಿ ಆಕೈತಿ. ಬಾಳಮ್ಮನ ಕೈ ದುಡ್ಕೊಂಡ್ರಿ ಅಂದ್ರ ನೀವು ಬಾಳಮ್ಮನ ಬಂಡ್ರ ಕೈ ಹಿಡ್ಕೊಂಡ್ ದುಡ್ಕೊಂಡ್ರಿ ಅಂದ್ರ ನಿಮಗ್ ಫಲ ಸಿಕ್ಕೈತಿ ಅಲ್ಲಿ. ಅಟ್ ಮಾಡ್ರಿ. ನೀವು ಒಂದ್ 6 ತಿಂಗಳ ತಕ ನೀವು ನೋಡ್ರಿ. ಮುಂದಿನ ನಿಮಗ ನಿಮ್ ಪಟಾಷ್ಟು ಹಂಗ್ ಮಾಡಿಕ್ರೆ ನಕ್ಕಿ ಅಂತ ಕೊಡ್ತಾ ಬಾಳಮಮ್ಮ ಫಲ ಐತಿ. ಈಗ ದಿನ ಕುಡುದು ಜಾ ಮಾಡುದು ಏನೋ ಮಾಡೋದಿಲ್ಲ. ಏನಿದ್ರೆ ಈಗ ನಾ 6 ತಿಂಗಳು ಅಟ್ಟ ನೋಡ. 6 ತಿಂಗಳು ನೋಡ. 6 ತಿಂಗಳ ಬಾಳಮಮ್ಮ ನಿಂಗೆ ಫಲ ಕೊಡ್ಲಿಲ್ಲ ಅಂದ್ರೆ ನಾನ ಮುಂದೆ ನೆತ್ತಿ ಜೋಡಿ ನೆತ್ ಮದುವೆ ಮಾಡಿಸಿ ಕೊಡ್ತಾನೆ ನಿಂಗೆ ಮತ್ತೊಂದು. ಮತ್ತೇನ ಈಗ ನಾ ಹೇಳ್ತೇವೆ ಪ್ರಕಾರ ದುಡ್ಕ ಬಾಳಮ್ಮ. ನಾ 60 ಎದ್ದ 5 ಗಂಟೆಗೆ ಅಂದ್ರೆ ಎದ್ದ ನೀನ್ ಹೆಂಡತಿನ ಕರ್ಕೊಂಡ್ ಬಾಳಮ್ಮ ಹೋಗಿ ದುಡ್ಕೊಂಡ್ ಬಾ. ಹೋಗಿ ಒಂದ್ 5 ವಾರ ಹೋಗ. ಅದು ಮುಂದಿನ ಫಲ ನಿಂಗ
ಹಾಳ್ಬೇಕು ಗೊತ್ತಾಕೈತಿ, ದುಡ್ಕೊಂಡ್ಬೇಕು ಗೊತ್ತಾಕೈತಿ, ದುಡಿಸೋ ಗೊತ್ತಾಗೋದಿಲ್ಲ. ನಾ ಹರಿವತ್ತದ 6 ಗಂಟೆಗೆ ಅಂದ್ರೆ ಹೋಗಿ ಬಳ ದುಡ್ಕೊಂಬರು ಒಂದು 5 ವಾರ ಹೋಗಿ ಬರ್ರಿ. ನೀನು ಹೋಗಪ್ಪ ಅವ್ರ ಸಂಗಟ. ಅದು ಮುಂದಿನ ನೋಡು, ನಾ ಇದಾನ ಅದಕ್ಕೆ ಬಾಳಮ್ಮ ಗಟ್ಟಿದ ಅದಕ್ಕೆ. ಇನ್ನ ಹೋಗಿಲ್ಲ ದೇವ್ರಿಗೆ? ಅಲ್ಲ ಅಷ್ಟು ಟೈಮ್ ಆತು, ಏನ ಆತಿದ ಅದು ಮಕ್ಕಳು ಹೋದ ಬೆಳಿಗ್ಗೆನೆ ಹಿಂಗೆಲ್ಲ ಇನ್ನೂ ಹೋಗಿಲ್ಲ. ಹೋಗ್ರಿ ಪಟ್ನ ಹೋಗ್ರಿ. ಏನು ಹೇಳೋದು ನಿಮ್ಗೆ, ಪಟ್ನ ಹೋಗ್ತಾರ